ಹೋಯಲ್ಲ ಹೆಂಗೆ ಅಂದರೆ ದಾದಿ ಕ್ಲ್ಯಾನ್ ನಮಸ್ಕಾರ. ಒಂದು ನಿಮಿಷ, ಫಸ್ಟು ನಾನು ನಿಮಗೆ ಒಂದು ಜಾಗ ತೋರಿಸ್ತೀನಿ. ಅಲ್ಲಿ ಒಂದಿಷ್ಟು ಕ್ಯೂ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಉಳಿದಿದ್ದು ಆಮೇಲೆ ಮಾತಾಡ್ತೀನಿ. ಕ್ಯೂ ನೋಡಿದ್ಮೇಲೆ ಏನು ಅನಿಸ್ತದೆ ನಿಮಗೆ? ಏನೋ ಇವನು ಯಾವುದೋ ಒಂದು ದೇವಸ್ಥಾನಕ್ಕೆ ಏನಾದರೂ ಕರ್ಕೊಂಡು ಹೋಗಿರ್ಬೋದು ಅಂತ, ಇಲ್ಲ ಅಥವಾ ಇಲ್ಲೇನೋ ಫ್ರೀ ತಿಂಡಿ ಫ್ರೀ ಊಟ ಏನಾದರೂ ಕೊಡ್ತಾ ಇರ್ಬೋದು ಅಂತ, ಅದು ಖಂಡಿತ ಇಲ್ಲ. ಮತ್ತೇನಕ್ಕೆ ಇಲ್ಲಿ ಇಷ್ಟೊಂದು ಕ್ಯೂ ಇದೆ, ಇಷ್ಟೊಂದು ಜನ ಕಾಯ್ತಿರ್ಬೋದು? ಗೆಸ್ ಮಾಡ್ಬೋದಾ? ನಾನಿವತ್ತು ವಿಜಯನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಚೇತನ್ ಇಡ್ಲಿ ಅಂತ, ಇಲ್ಲಿನ ಇಡ್ಲಿ ಮತ್ತು ಚಿತ್ರಾನ್ನ ಸಿಕ್ಕಾಪಟ್ಟೆ ಫೇಮಸ್ಸು. ಅದಕ್ಕೋಸ್ಕರನೇ ಇಲ್ಲಿ ಇಷ್ಟೊಂದು ದೊಡ್ಡ ಕ್ಯೂ ಇದೆ. ಬನ್ನಿ ಹೋಗೋಣ, ನಾವು ಇಡ್ಲಿ ಚಿತ್ರಾನ್ನ ಎಲ್ಲ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ನೋಡೋಣ. ನಮಸ್ಕಾರ, ನಮ್ಮದು ಚೇತನ್ ತಟ್ಟೆ ಇಡ್ಲಿ ಅಂತ 1981ರಲ್ಲಿ ನಮ್ಮ ತಂದೆ ತಾಯಿ ಶುರು ಮಾಡಿದ್ರು. ಒಂದು ರೋಡ್ನಲ್ಲಿ ಒಂದು ಮರದ ಕೆಳಗಡೆ ಒಂದು ಟೇಬಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ನಮ್ಮದು ಫ್ಯಾಮಿಲಿ ಬಿಸ್ನೆಸ್ಸು. ಇವತ್ತು ಎಲ್ಲ ನಾವು ಮನೆಯವರೇ ಮಾಡ್ತೀವಿ. ನನ್ನ ತಮ್ಮ ಮತ್ತು ನಮ್ಮ ತಮ್ಮನ ಮಿಸ್ಸಸ್ಸು, ನಮ್ಮ ಮನೆಯವರು, ನಾವು ಎಲ್ಲ ಮಾಡ್ತೀವಿ. ಇಲ್ಲಿ ನಾವು ಏನಿಲ್ಲ ಅಂದರೆ ಒಂದು 22-23 ವರ್ಷದಿಂದ ಬರ್ತಾಯಿದ್ದೀವಿ. ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ ಟೇಸ್ಟು. ಇವರು ಫುಲ್ಲು ಅವ್ರ ಫ್ಯಾಮಿಲಿಯಿಂದ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಜೊತೆಲಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಕಾಂಬಿನೇಷನ್ ಇದೆ. ಬರೀ ಕೆಂಪು ಚಟ್ನಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಬಂದು ಒಂದು ಸರಿ ಟ್ರೈ ಮಾಡಿ. ಇಡ್ಲಿ ತುಂಬ ಚೆನ್ನಾಗಿದೆ. 9 ಗಂಟೆ ಅಷ್ಟೊತ್ತಿಗೆ ಚಿತ್ರಾನ್ನ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಇನ್ನು ಮಂಡೇ ಬೇರೆ ರಜಾ, ಇನ್ಯಾವಾಗಲಾದ್ರು ಬಂದು ಒಂದ್ಸಲಿ ಚಿತ್ರಾನ್ನ ಟ್ರೈ ಮಾಡಬೇಕಂತಿದ್ದೀವಿ. ಇಡ್ಲಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಸರ್, ನಾವು ಡೈಲಿ ಬರ್ತಾ ಇರ್ತೀವಿ. ಅಂದರೆ ನನ್ನ ಮಗಳನ್ನ ಇಲ್ಲಿ ಸ್ಕೂಲಿಗೆ ಬಿಡ್ತೀನಿ. ಸೊ ಇಲ್ಲಿ ಏನು ಇಷ್ಟ ಅಂತಂದರೆ ನನಗೆ ಚಿತ್ರಾನ್ನ ಎಸ್ಪೆಷಲಿ. ಸೊ ಇದು ಎರ್ಲಿಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನು ಹಾಕಲ್ಲ ಅವರು, ಜಸ್ಟ್ ಕಡಲೆಬೇಳೆ ಮತ್ತು ಈರುಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಡ್ಲಿ ಅಂತೂ ತುಂಬ ಸ್ಮೂತಾಗಿರುತ್ತೆ. ದ ಬೆಸ್ಟ್ ಪಾರ್ಟ್ ಇಸ್ ಚಟ್ನಿ ಒಂಥರ ನೆಕ್ಸ್ಟ್ ಲೆವೆಲ್ಲು. ಫ್ಲೇವರ್ ಚೆನ್ನಾಗಿ ಸಿಗುತ್ತೆ, ಕಡಲೆಕಾಯಿ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಜಸ್ಟ್ ಲವ್ ಇಟ್. ಎವ್ರಿ ಟೈಮ್ ನಾನು ಬಂದಿಲ್ಲಿ ಚಿತ್ರಾನ್ನನೇ ಜಾಸ್ತಿ ಲೈಕ್ ಮಾಡೋದು. ಇಡ್ಲಿ ಚಟ್ನಿ ಎರಡೂ ಚೆನ್ನಾಗಿದೆ. 8 o'clock ಸ್ಟಾರ್ಟ್ ಆಗುತ್ತೆ. ಅವಾಗವಾಗ ಬಂದು ತಿಂದು ಹೋಗ್ತಾ ಇರ್ತೀವಿ, ಚೆನ್ನಾಗಿರುತ್ತೆ. ಮೊದಲಿಂದ ನಾವು ಇದೇ ಏರಿಯಾನಲ್ಲೇ, ಇಲ್ಲಿಗೆ 44 ವರ್ಷ ಆಯಿತು. 81ನೇ ಇಸ್ವಿಯಿಂದ ಶುರು ಮಾಡಿದ್ದು. ಎಲ್ಲರೂ ತುಂಬ ಇಷ್ಟಪಟ್ಟು ಬರ್ತಾರೆ. ಇಡ್ಲಿ, ಚಿತ್ರಾನ್ನ ಮತ್ತು ವಡೆ, ನಿಪ್ಪಟ್ಟು ಎಲ್ಲ ಸಿಗತ್ತೆ. ಸೋಮವಾರ ರಜೆ ಇರುತ್ತೆ. ಪ್ರತಿದಿನ ಬೆಳಗ್ಗೆ 8ರಿಂದ 11:30ವರೆಗೂ ಸಿಗತ್ತೆ. ಚಟ್ನಿ ಬರೀ ಹುರ್ಗಡ್ಲೆ ಹಾಕ್ತೀವಿ. ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ, ತೆಂಗಿನಕಾಯಿ ಹಾಕೋದಿಲ್ಲ. ಅದು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮದು ಮೇಯ್ನು ಚಟ್ನಿನೇ. ನಮ್ಮಲ್ಲಿ ತಟ್ಟೆ ಇಡ್ಲಿ ಮತ್ತು ಚಿಕ್ಕ ಇಡ್ಲಿ ಎರಡೂ ಸಿಗುತ್ತೆ. ಚಿಕ್ಕ ಇಡ್ಲಿ ಎರಡಕ್ಕೆ 40 ರೂಪಾಯಿ, ತಟ್ಟೆ ಇಡ್ಲಿ ಒಂದಕ್ಕೆ 35 ರೂಪಾಯಿ ತೊಗೊಳ್ತೀವಿ. ಮತ್ತು ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಿ. ಸೀಸನಲ್ಲಿ ಎಳ್ಳೆಕಾಯಿ ಚಿತ್ರಾನ್ನ ಮಾಡ್ತೀವಿ. ಸೀಸನಲ್ಲಿ ಎಳ್ಳೆಕಾಯಿ ಚಿತ್ರಾನ್ನ ಮಾಡ್ತೀವಿ. ಅದು ಎಳ್ಳೆಕಾಯಿ ಚಿತ್ರಾನ್ನ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಅದರಿಂದ ನಾವು ಸೀಸನಲ್ಲಿ ಅದನ್ನು ಇದು ಮಾಡ್ತೀವಿ. ಅದು ಬೆಳಗ್ಗೆ ನಮಗೆ 8 ಗಂಟೆಯಿಂದ 10:30ಗೆಲ್ಲ ಮುಗ್ದೋಗುತ್ತೆ. 10 ಗಂಟೆಗೆಲ್ಲ ಮುಗಿಯುತ್ತೆ ಚಿತ್ರಾನ್ನ. ಎಳ್ಳೆಕಾಯಿ ಚಿತ್ರಾನ್ನ ಮಾಡ್ತೀವಿ. ಎಳ್ಳೆಕಾಯಿ ಚಿತ್ರಾನ್ನ ತುಂಬ ಇಷ್ಟಪಡ್ತಾರೆ. ಅದು ಬೆಂಗಳೂರಿನಲ್ಲಿ ಅದು ಎಲ್ಲೂ ಮಾಡಲ್ಲ. ಅದರಿಂದ ಎಲ್ಲರೂ ಇಷ್ಟಪಟ್ಟು ಬರ್ತಾರೆ. ರಶ್ಶು ಶನಿವಾರ ಭಾನುವಾರ ಮಾತ್ರ ಹಂಗೆ. ಹಾಂ, ಬೇಜಾರು ಮಾಡ್ಕೋಬೇಡಿ. ಹ್ಞೂ, ಯಾವ ಏರಿಯಾಯಿಂದ ಬಂದ್ರಿ? ವಿಜಯನಗರ.
ಬೇರೆ ಎಲ್ಲ ಥರ ತಿಂಡಿ ಮಾಡಿದ್ರೆ ಎಲ್ಲ ಕಡೆ ಸಿಗತ್ತೆ. ಅದರಿಂದ ಇದು ನಮ್ಮ ಮನೆಯಲ್ಲೇ ಮಾಡ್ದಂಗೆ ಮಾಡ್ತಾಯಿದ್ದೀವಿ. ಮನೆ ತಿಂಡಿ ಥರ ಇರುತ್ತೆ. ಅದರಿಂದ ಎಲ್ಲರೂ ಇಷ್ಟಪಟ್ಟು ಬರ್ತಾರೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡ್ತೀವಿ, 11:30ವರೆಗೂ ಸಿಗತ್ತೆ. ಪ್ರತಿ ಸೋಮವಾರ ರಜೆ ಇರುತ್ತೆ, ವಾರದ ರಜೆ. ಅವೆಲ್ಲ ಮನೆಯಲ್ಲಿ ನಮ್ಮ ಜೀವನಕ್ಕೆ ಅಂತ ಶುರು ಮಾಡೋದು. ಇದೇ ಜೀವನೋಪಾಯ. ಎಲ್ಲ ಮನೆಯವರೆಲ್ಲ ಕಷ್ಟಪಟ್ಟು ಮಾಡಿದ್ದು. ಬೇರೆ ಯಾರನ್ನ ಹೊರಗಡೆ ಅವ್ರನ್ನ ಬರೀ ಕ್ಲೀನಿಂಗಿಗೆ ಮಾತ್ರ ಇಟ್ಕೊಂಡಿದ್ದೀವಿ. ಎಲ್ಲ ಮನೆಯವರೇ ಮಾಡೋದು. ಶುರು ಮಾಡಬೇಕಾದ್ರೆ ನಾವು ಬರೀ ಒಂದು ಮರದ ಕೆಳಗಡೆ ಒಂದು ಟೇಬಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು. ತುಂಬ ಕಷ್ಟ, ಮಳೆ ಇದು ಯಾವುದು ನೋಡದೆ ಹಂಗೆ ನಾವು ಶುರು ಮಾಡಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದು. ನಾವೆಲ್ಲ ತುಂಬ ಸಣ್ಣ ಹುಡುಗರು. ಆ ಟೈಮಿಂದನೂ ನಡೀತಾ ಇದೆ. ಕಡಿಮೆ ಜನ ಬರ್ತಾಯಿದ್ರು ಅವಾಗೆಲ್ಲ. ಇಲ್ಲೆಲ್ಲ ಕಡಿಮೆ ಜನ ಇದ್ದರು. ಈಗ ಎಲ್ಲ ಕಡೆ ನೀವು ಇದನ್ನೆಲ್ಲ ಪಬ್ಲಿಸಿಟಿ ಮಾಡಿರೋದ್ರಿಂದ, ನೀವೇ ಬಂದು ಎಲ್ಲ ಕೇಳಿ ಮಾಡ್ಕೊಳೋದ್ರಿಂದ ನಮಗೆ ಈಗ ತುಂಬ ಜನ ಬರ್ತಾಯಿದ್ದಾರೆ. ಈಗ ನಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಆದರೂ ನಮಗೆ ಖುಷಿ ಆಗುತ್ತೆ ಎಲ್ಲರೂ ಬರೋದ್ರಿಂದ ಕೆಲಸ ಮಾಡೋದಕ್ಕೆ. ನಮ್ಮ ತಂದೆಯವರು ಶುರು ಮಾಡಿದಾಗ ನಾವೆಲ್ಲ ಸಣ್ಣ ಹುಡುಗರು, ಅಂದರೆ 8-10 ವರ್ಷ ಹುಡುಗರು ನಾವು. ಆ ಟೈಮಿಂದ ನಾವು ಸ್ಕೂಲಿಗೆ ಹೋಗ್ಕೊಂಡು ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಮಾಡ್ತಾಯಿದ್ದೋ. ಮಧ್ಯದಲ್ಲಿ ನಮ್ಗೆ ಹಿಂಗೆ ನಮ್ಮ ತಂದೆಯವ್ರಿಗೆ ಆರೋಗ್ಯ ತೊಂದರೆ ಆಯಿತು. ಆ ಟೈಮಲ್ಲಿ ಬೇರೆ ಯಾವುದೇ ವಿಧಿ ಇಲ್ಲದೆ ನಾವು ಇದೇ ಕೆಲಸನ ಶುರು ಮಾಡಬೇಕಾದ ಪರಿಸ್ಥಿತಿ ಬಂತು. ಆವಾಗಿಂದ ನಾವು ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಜೀವನೋಪಾಯ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ದು ಇವಾಗ ಏನು ಚಿಕ್ಕದಿದೆ ಅದೇ ಥರ ಮುಂದುವರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ದೊಡ್ಡದಾಗಿ ಮಾಡೋ ಅಂಥದ್ದೇನು ಪ್ಲ್ಯಾನ್ ಆಸಕ್ತಿ ಆ ಥರದ್ದೇನಿಲ್ಲ. ಇಲ್ಲೇ ಚೆನ್ನಾಗಿದೆ, ಇದನ್ನೇ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಓಕೆ, ಅಂತೂ ಸಿಕ್ಕಾಪಟ್ಟೆ ಕಾದು ಫಸ್ಟ್ ಇಲ್ಲಿಗೆ ಬಂದಾಗ ನಂಗೆ ಒಂದು ಸಲ ಅನಿಸ್ತು, ಏನೋ ಇಲ್ಲೇನೋ ಫ್ರೀ ಊಟ ಏನಾದರೂ ಕೊಡ್ತಾ ಇದ್ದಾರೋ ಅನ್ನೋ ಥರ ಫೀಲ್ ಬಂತು. ಯಾಕಂದರೆ ಕ್ಯೂ ಆ ಥರ ಇತ್ತು. ಆ ಕ್ಯೂವಲ್ಲಿ ನಿಂತ್ಕೊಂಡು ಅಂತೂ ಇಂತೂ ಚೇತನ್ ಇಡ್ಲಿ ಆರ್ಡ್ರ್ ಮಾಡಿದೆ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಯಾಕಂದರೆ ಸುಮ್ಮನೆ ಟೇಸ್ಟ್ ಇಲ್ಲದೆ ಇಷ್ಟೋ ಜನ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಇಡ್ಲಿ ಸಿಕ್ಕಾಪಟ್ಟೆ ಬಿಸಿಯಾಗಿ ಅದಕ್ಕೊಂದು ಚಟ್ನಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಮಜಾ ಏನು ಗೊತ್ತಾ, ಈ ಎಲೆ ಇದೆಯಲ್ಲ, ಇದರಲ್ಲಿ ತಿನ್ನೋದೇ ಇಡ್ಲಿ ಒಂಥರ ಮಜಾ, ಥರ ರಾ ಅಂತ ಹೇಳಬೇಕಾಗತ್ತೆ. ಸಿಕ್ಕಾಪಟ್ಟೆ ಸ್ಮೂತಾಗಿ, ಆಹಾ, ಬಿಸಿಯಾಗಿ ನೋಡಿ. ಓಕೆ, ಗಟ್ಟಿ ಚಟ್ನಿ, ಅದಕ್ಕೆ ಇಡ್ಲಿ. ಅಲ್ಲೊಬ್ರು ಹೇಳಿದ್ರು ಬರೀ ಫ್ಯಾಮಿಲಿಯವರೇ ಸೇರಿ ಮಾಡೋದು ಅಂತ. ಸೊ ಇಡ್ಲಿ ಫಸ್ಟ್ ಹೇಳ್ತೀನಿ, ಇಡ್ಲಿ ತುಂಬಾ ಸ್ಮೂತಾಗಿ ಸಾಕಾಗಿದೆ ಟೇಸ್ಟ್ ವೈಸು. ನೀವು ನೋಡಿದ್ರಿ ಅಲ್ಲಿ ಮೇಕಿಂಗಲ್ಲೇ ನೋಡಿದೆ ನಾನು, ತುಂಬ ಸ್ಮೂತ್ ಇದೆ ಇಡ್ಲಿ. ನೋಡಿ, ಥರ ಸ್ಪಾಂಜ್ ಥರ ಅಲ್ಟಿಮೇಟ್ ಆಗಿದೆ ಇಡ್ಲಿ. ಬಟ್ ಇಲ್ಲಿ ಇನ್ನೊಂದೇನು ಗೊತ್ತಾ, ಚಟ್ನಿ ಸ್ವಲ್ಪ ಸ್ಪೈಸಿ ಬರುತ್ತೆ. ಚಟ್ನಿಗೂ ಅಷ್ಟೇ ಮೆಣಸು ಒಗ್ಗರಣೆ ಎಲ್ಲ ಹಾಕಿ ಕೊಟ್ಟಿರೋದ್ರಿಂದ ಬೊಂಬಾಡಾಗಿದೆ ಇಡ್ಲಿ ಚಟ್ನಿ ಕಾಂಬಿನೇಷನು. ಸೇಮ್ ನಿಮ್ಗೊಂಥರ ಹೆಂಗಂದರೆ ಮನೇಲಿ ತಿಂದು ಫೀಲೇ ಬರುತ್ತೆ. ಬಟ್ ಚಟ್ನಿ ಮಾತ್ರ ತುಂಬಾ ಸ್ಪೈಸಿ ಇದೆ. ಬಟ್ ಚಟ್ನಿ ಪ್ಲಸ್ ಇಡ್ಲಿ ಕಾಂಬಿನೇಷನ್ ಸೂಪರಾಗಿದೆ. ಇನ್ನೊಂದು ತಟ್ಟೆ ಇಡ್ಲಿ ಕೂಡ ಇದೆ ಇಲ್ಲಿ. ಅಂದರೆ ಮಾಮೂಲು ನಿಮ್ಮ ಚಟ್ನಿಗೂ ಈ ಚಟ್ನಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದೇ ರೀತಿ ಸ್ವಲ್ಪ ಸ್ಪೈಸಿನೂ ಬರೋದ್ರಿಂದ ಟೇಸ್ಟ್ ವೈಸ್ ಇಡ್ಲಿ ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್ ಇಲ್ಲಿ. ನೋಡೋಣ, ಇದಿಷ್ಟು ಇಡ್ಲಿ ತಿಂದು ಆಮೇಲೆ ಇಲ್ಲಿನ ಇನ್ನೊಂದು ಹೆವಿ ಸೇಲ್ ಆಗೋದು ಚಿತ್ರಾನ್ನ ಟೇಸ್ಟು ನೋಡಬೇಕು. ಬಟ್ ಟೇಸ್ಟ್ ವೈಸು ಇಡ್ಲಿ ತುಂಬಾ ಚೆನ್ನಾಗಿದೆ. ಇವತ್ತೊಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀನಿ ನನ್ನ ಬ್ಲಾಗಲ್ಲಿ. ಏನಾಯಿತು ಗೊತ್ತಾ, ಇಡ್ಲಿ ತಿಂದೆ, ಚಿತ್ರಾನ್ನ ಆರ್ಡ್ರ್ ಮಾಡಿದೆ. ಚಿತ್ರಾನ್ನ ನೋಡ್ತಿರ್ಬೇಕಾದ್ರೆ ಎಷ್ಟೊತ್ತಿಗೆ ತಿನ್ನೋದು ಅಂತ ಅನಿಸ್ತು. ಆಲ್ಮೋಸ್ಟ್ ತಿಂದು ಖಾಲಿ ಮಾಡಿದ್ದೀನಿ. ರಿವ್ಯೂ ಹೇಳೋದೇ ಮರ್ತುಬಿಟ್ಟಿದ್ದೀನಿ. ಬನ್ನಿ ಚಿತ್ರಾನ್ನ ಹೆಂಗಿದೆ ಅಂತ ಹೇಳ್ತೀನಿ. ನೋಡಿ, ಚಿತ್ರಾನ್ನ ನಾನು ಆ್ಯಕ್ಚುಲಿ ಇಂಥ ಟೇಸ್ಟ್ ಚಿತ್ರಾನ್ನ ಯಾವತ್ತೂ ತಿಂದಿರಲಿಲ್ಲ. ಅದೇ ಹೇಳಿದೆ ಅಲ್ವಾ, ಒಮ್ಮೆ ನಾನು ಬ್ಲಾಗಲ್ಲಿದ್ದೀನಿ, ನಾನು ರಿವ್ಯೂ ಹೇಳಬೇಕು ಅನ್ನೋದೇ ಮರ್ತುಬಿಟ್ಟಿದ್ದೆ ನನ್ನ ಸಬ್ಸ್ಕ್ರೈಬರ್ ಧನಿಕ್ಲಿಗೆ. ಸೊ ಇದಕ್ಕೆ
ಟೇಸ್ಟ್ ವೈಸು ನಾನು ಏನು ಹೇಳಬೇಕಂತ ಇಲ್ಲ, ಯಾಕಂದರೆ ಅಷ್ಟು ಟೇಸ್ಟ್ ಇದೆ. ಅದಕ್ಕೆ ಒಂದು ಚಟ್ನಿ ಕೊಡ್ತಾರೆ. ಆಮೇಲೆ ಇನ್ನು ಟೇಸ್ಟ್ ವೈಸ್ ಹೇಳೋದಾದರೆ ಚಿತ್ರಾನ್ನ ಇಲ್ಲಿ ಹೆವಿ ಸೇಲ್ ಅಂತ ಹೇಳಬೇಕು. ನೀವು ಬೇಗ ಬಂದರೆ ಏನೊಂದು 8:30 9 ಗಂಟೆ 9:30 ಮ್ಯಾಕ್ಸ್ ಅಂತ ಹೇಳಬೇಕು, ಎಲ್ಲ ಖಾಲಿ ಆಗಿಬಿಡುತ್ತೆ. ನಾನು ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ ಚಿತ್ರಾನ್ನ. ಒಂಬಟ್ಟಾಗಿದೆ. ಇದಕ್ಕೆ ಚಟ್ನಿ ಕೊಡ್ತಾರೆ ಒಂದು, ಆ ಚಟ್ನಿ ಮತ್ತು ಆ ಚಿತ್ರಾನ್ನ. ನಿಮಗೆ ಎರಡೂ ಏನು ಗೊತ್ತಾ, ಸ್ವಲ್ಪ ಖಾರ ಬರುತ್ತೆ, ಬಟ್ ಖಾರ ಜೊತೆ ಹುಳಿ ಮಿಕ್ಸ್ ಇರೋದ್ರಿಂದ ಹುಳಿ ಖಾರ ಫ್ಲೇವರ್ ಅಂತೂ ಅದಕ್ಕೆ ಇಲ್ಲಿ ಬೆಳಿಗ್ಗೆ ಇಡ್ಲಿಕ್ಕಿಂತ ಮೊದಲು ಚಿತ್ರಾನ್ನ ಅಷ್ಟು ಖಾಲಿ ಆಗುತ್ತೆ. ನಿಮ್ಗೆ ಇಡ್ಲಿ, ತಟ್ಟೆ ಇಡ್ಲಿ, ಆಮೇಲೆ ಮಾಮೂಲಿ ಇಡ್ಲಿ ನಿಮ್ಗೆ ಅವಾಗ ಏನು ತೋರಿಸ್ದಲ್ಲ ಅದು ಎರಡೂ ಇರುತ್ತೆ. ಬಟ್ ಚಿತ್ರಾನ್ನ ಬೇಕಂದರೆ ನೀವು ಅಟ್ಲೀಸ್ಟ್ 9-9:30 ಇರಲೇಬೇಕು. ನೀವೇ ನೋಡಿದ್ರಿ ಕ್ಯೂ ಬೇರೆ ಹೆಂಗಿರುತ್ತೆ ಅಂತ. ಸೊ ಲೇಟ್ ಬಂದರೆ ಇಂಥ ಬೆಸ್ಟ್ ಚಿತ್ರಾನ್ನ ನೀವು ಮಿಸ್ ಮಾಡ್ಕೊಳ್ತೀರ. ಬಟ್ ಟೇಸ್ಟ್ ವೈಸು ಅಷ್ಟೇ ಚಿತ್ರಾನ್ನ ಸಕ್ಕತ್ತಾಗಿದೆ. ವಿದೌಟ್ ಚಟ್ನಿ ತಿಂದಾಗ ನಿಮಗೆ ಈ ಒಂದು ಚಿತ್ರಾನ್ನದಲ್ಲಿ ಸ್ವಲ್ಪ ಹುಳಿ ಫ್ಲೇವರ್ ಫೀಲ್ ಬರುತ್ತೆ. ಬಟ್ ಯಾವಾಗ ಈ ಚಟ್ನಿ ಮತ್ತು ಚಿತ್ರಾನ್ನ ಎರಡೂ ಮಿಕ್ಸ್ ಮಾಡ್ತಿರಲ್ಲ, ಚಟ್ನಿ ಆಲ್ರೆಡಿ ಖಾರ ಇರೋದ್ರಿಂದ ಖಾರ ಮತ್ತು ಹುಳಿ ಮಿಕ್ಸ್ ಆಗಿಬಿಟ್ಟು ಅದ್ಭುತ ಟೇಸ್ಟ್ ಕೊಡುತ್ತೆ. ಇಲ್ಲಿ ಸಿಗೋದೇ 2 ಐಟಮು ಸೂಪರಾಗಿದೆ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನೀವು ನೋಡಿದ್ರಿ ಹೆಚ್ಚು ಕಮ್ಮಿ ನಾನು ಇಲ್ಲಿಗೆ ಒಂದು 9 ಗಂಟೆಗೆ ಬಂದೆ. 9 ಗಂಟೆಗೆ ಬರುವಾಗ ಇಲ್ಲಿ ಹೆವಿ ಕ್ಯೂ. ಇವಾಗ ಅರೌಂಡ್ ಒಂದು 10 ಕಾಲು ನೋಡಿ ಕ್ಯೂ ಬಿಡಿ, ಜನನೇ ಖಾಲಿ. ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್. ನಿಮಗೆ ಲಾಸ್ಟಿಗೆ ಚಿತ್ರಾನ್ನ ಅಂತೂ ಪಕ್ಕ 100% ಸಿಗೋಲ್ಲ, ಇಡ್ಲಿ ಸಿಗುತ್ತೆ. ಬಟ್ ಟೇಸ್ಟ್ ವೈಸ್ ಹೇಳೋದಾದರೆ ಇಡ್ಲಿ ಚಿತ್ರಾನ್ನ ಎರಡೂ ಸೂಪರ್ ಆಗಿತ್ತು. ಚಟ್ನಿ ಅಂತೂ ಇಡ್ಲಿಗಿಂತ ಜಾಸ್ತಿ ಚಟ್ನಿನೇ ನಾನು ಇಷ್ಟಪಟ್ಟೆ. ಟೋಟಲಿ ಚೇತನ್ ತಟ್ಟೆ ಇಡ್ಲಿ ಚಿತ್ರಾನ್ನ ಅಲ್ಟಿಮೇಟ್ ಅಂತ ಹೇಳಬೇಕು. ಈ ತಟ್ಟೆ ಇಡ್ಲಿ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು ಲೊಕೇಶನ್ ಎಲ್ಲ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲಿಂಕ್ ಹಾಕ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇಲ್ಲಿಗೆ ಬರ್ತೀರಾ. ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.